ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಮೂಡಿ ಬರುತ್ತಿದೆ ಶುಭ ನುಡಿ. ವಿವಿಧ ಸಂದೇಶಗಳ ಮಧುರ ಸಂಗಮ. ಕೇಳಿ ಶುಭ ನುಡಿ. ಬೆಳಗಿನ ಶುಭಾಶಯವನ್ನು ತಿಳಿಸುವ ಪ್ರಯತ್ನ ಶುಭ ನುಡಿ. ಅತ್ಯುತ್ತಮ ಸಂದೇಶಗಳ ಮಧುರ ಸರಣಿ. ಶುಭ ನುಡಿ, ಶುಭ ನುಡಿ, ಶುಭ ನುಡಿ, ಶುಭ ನುಡಿ, ಶುಭ ನುಡಿ. ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ಶುಭ ನುಡಿಗೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಕಡೆ ಹೀಗೆ ಹೇಳುತ್ತಾರೆ: ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ನಿನ್ನ ಪಾಡಿಗೆ ನೀನಿರು. ಮತ್ತೊಮ್ಮೆ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಕಡೆ ಹೀಗೆ ಹೇಳುತ್ತಾರೆ: ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ನಿನ್ನ ಪಾಡಿಗೆ ನೀನಿರು. ಎಂಥ ಮಾತಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಸುಮ್ಮನೆ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಹಾಗೆ ನಾವೇನಾದರೂ ಸಾಧನೆ ಮಾಡಿದಾಗ ಅಥವಾ ನಾವು ಒಬ್ಬ ವ್ಯಕ್ತಿಗಿಂತ ಮುಂದುವರೆದಾಗ ಅವರು ಒಳೊಳಗೆ ಅವ್ರು ಕುದಿತಾ ಇರ್ತಾರೆ. ಅಂದರೆ ಅವನು ದೊಡ್ಡವನಾದ, ಅವನಿಗೆ ಆಸ್ತಿ ಬಂತು, ಹಣ ಬಂತು ಅಂತ ಹೇಳಿ ಏನೋ ಒಂದು ರೀತಿಯ ಮೇಲ್ಮೇಲೆ ತುಂಬ ವಿಶ್ವಾಸ ಇದ್ದರೂ ಕೂಡ ಮನಸ್ಸಿನೊಳಗೆ ಕುದಿತಾ ಇರ್ತಾರೆ. ಇವನನ್ನು ಯಾವನಾದರೂ ಮಾಡಿ ಹಿಂದೆ ಕಳಿಸ್ಬೇಕಲ್ಲ, ಮುಂಚೆ ಹೇಗಿದ್ದ ಹಾಗೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನೀವು ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ ಅಂತ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಅಂದರೆ ಕುದಿಯೋರು ಕುದಿತಾನೆ ಇರಲಿ ಬಿಡಿ, ಅವ್ರು ಕುದಿಯೋದ್ರಿಂದ ನಮ್ಮ ಜೀವನ ಏನು ಬದಲಾಗಲ್ಲ ಅಲ್ವಾ. ಉರಿಯುವವರು ಉರಿಯಲಿ. ಕೆಲವರು ತುಂಬ ಹುರ್ಕೊಳ್ತಿರ್ತಾರೆ. ಅದು ಹೇಗೆ ಅಂದರೆ, ನಾವೀಗೇನಾದರೂ ಭಾಷಣದ ಸ್ಪರ್ಧೆ ಅಥವಾ ಏನಾದರೂ ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿರ್ಬೋದು ಅಥವಾ ನಮ್ಮ ಶಾಲೆಗಳಲ್ಲಿರ್ಬೋದು ಏರ್ಪಡಿಸಿದಾಗ ತುಂಬ ಚೆನ್ನಾಗಿ ಮಾತಾಡಿದೆ ಅಂತ ಗುರು ಹಿರಿಯರು ನಿಮ್ಮನ್ನು ಬೆಂತಟ್ಟಿದಾಗ ಪಕ್ಕದಲ್ಲಿದ್ದವನಿಗೆ ತುಂಬ ಮಾತಾಡೋಕ್ಕೆ ಬರಲ್ಲ ಅಥವಾ ಅವನಿಗೆ ಕಲೆ ಇಲ್ಲ ಅಂತ ಅವನು ಅನ್ಕೋತಾನೆ. ಅವನು ಅಂದ್ಕೊಂಡು ಅವನನ್ನೇ ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬೆಂಬಲಿಸ್ತಾ ಇಲ್ವಲ್ಲ ಅಂತ ಹೇಳಿ ತುಂಬ ಉರ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಕುದಿಯುವವರು ಕುದಿಯಲಿ, ಕುದಿಯುವವರು ಆವಿಯಾಗುತ್ತಾರೆ. ಅಂದರೆ ಇದೇನು ಕುದಿತಾ ಇರ್ತಾರೆ, ಅವರು ಕುದಿತಾನೆ ಇರಲಿ ಬಿಡಿ. ಅವರಂತ ನೀರಿದ್ದಾಗ, ನೀರು ಯಾವ ರೀತಿ ಆವಿಯಾಗುತ್ತೋ
ಹಾಗೆ ಅವರು ಕೂಡ ಆವಿ ಆಗುತ್ತಾರೆ. ಅದಕ್ಕೋಸ್ಕರ ನೀವು ಅವ್ರನ್ನ ಕುದಿಯೋಕೆ ಬಿಟ್ಬಿಡಿ. ಉರಿಯುವವರು ಬೂದಿ ಆಗುತ್ತಾರೆ ಅಲ್ವಾ? ಉರಿಯುವವರು, ಈಗ ದೀಪ ಉರಿತಾ ಇದೆ, ದೀಪ ಉರಿದ್ರೆ ಬೆಳಕಾದರೂ ಸಿಗುತ್ತೆ. ಆದರೆ ಮನುಷ್ಯ ಉರ್ಕೊಂಡ್ರೆ ಏನು ಸಿಗುತ್ತೆ? ಬೂದಿ ಆಗೋದೇ ಖಂಡಿತ ಅಲ್ವಾ? ನಿಮ್ಮ ಪಾಡಿಗೆ ನೀವಿರಿ. ಅಂದರೆ ಇವೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ, ನಿಮ್ಮ ಪಾಡಿಗೆ ನೀವಿದ್ಬಿಡಿ ಅಂತಾರೆ. ನೀವೇನಂತೀರ? ನಾನು ಹೇಳಿದ್ದು ಸರಿ ಅಲ್ವಾ?